ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಿಗ್ಗೆ ಈಗ 7:30 ಆಯಿತು ಬೆಳಿಗ್ಗೆ. ಆಮ್, ಇವತ್ತು ಸಂಡೇ, ಎಲ್ರಿಗೂ ರಜೆ. ನೋಡಿ, ಇದು ನಮ್ಮ ಬಾಲ್ಕನಿಯ ವ್ಯೂ. ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಎಲ್ಲ ಕಾರೆಲ್ಲ ಪಾರ್ಕಿಂಗಲ್ಲೇ ಇದೆ, ಯಾಕೆಂದರೆ ಇವತ್ತು ರಜೆ ಅಲ್ಲ. ಹಾಗೆ ಎಲ್ಲ ಟಾಯ್ಸ್ ಕಾರಾಗಿ ಕಾಣ್ತಾ ಉಂಟು. ನೋಡಿ, ಟಾಯ್ಸ್ ಇಟ್ಟಾಗೆ ಕಾಣ್ತಾ ಉಂಟು. ನೋಡಿ, ಎಲ್ಲ ನೀವು ನೋಡ್ಬೋದು ಕಾರೆಲ್ಲ ಹೇಗೆ ಮಕ್ಕಳು ಆಡಿ ಎಲ್ಲ ಜೋಡಿಸಿ ಇಡ್ತಾರೆ, ಹಾಗೆ ಎಲ್ಲ ಕಾರ್ ಕಾಣ್ತಾ ಉಂಟು. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದಿದ್ದೇನೆ. ಇದು ನನ್ನ ಸಣ್ಣ ಗಾರ್ಡನ್ ಏನಿಲ್ಲ, ಒಂದು ಪಾಟಲ್ಲಿ ಪ್ಲಾಂಟ್ ಹಾಕಿಟ್ಟಿದ್ದೇನೆ. ಇದು ಸಾಂಬಾರ್ ಪಿಲಿ. ನೋಡಿ, ಇದಕ್ಕೆ ಕನ್ನಡದಲ್ಲಿ ಅಂತ ಹೇಳ್ತಾರೆ ಗೊತ್ತಿಲ್ಲ. ನಾವು ಇದಕ್ಕೆ ಸಾಂಬಾರ್ ಪಿಲಿ ಅಂತ ಹೇಳ್ತೇವೆ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಇದರಲ್ಲಿ ಪಕೋಡ ಕೂಡ ಮಾಡ್ತಾರೆ. ನಿಮಗೆ ಇನ್ನೊಮ್ಮೆ ರೆಸಿಪಿ ಹಾಕ್ತೇನೆ ಪಕೋಡದ್ದು. ಮತ್ತು ಇದು ಮಕ್ಕಳಿಗೆ ಕೋಲ್ಡ್ ಆಗುವಾಗ ತುಂಬ ಅದರ ರಸ ತೆಗೆದು ಕೊಡ್ತಾರೆ, ಅದು ತುಂಬ ಒಳ್ಳೆಯದು ಕೋಲ್ಡ್ ಮತ್ತು ಕೆಮ್ಮು ಎಲ್ಲ ಇರುವಾಗ. ಇನ್ನೊಂದು ಪಾಟಲ್ಲಿ ಪ್ಲಾಂಟ್ ಹಾಕಿದೆ, ಅದು ಸತ್ತೋಗಿದೆ. ಹಾಗೆ ಈಗ ಇಲ್ಲಿ ಸ್ವಲ್ಪ ಸೆಕೆ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಬಿಸಿ ಕಾಫಿ ಕುಡಿತಾ ಇಲ್ಲ. ಇವತ್ತೊಂದು ಒಳ್ಳೆಯ ನ್ಯೂಟೆಲ್ಲ ಶೇಕ್ ಮಾಡುವ, ಮಿಲ್ಕ್ ಶೇಕ್. ಇಲ್ಲಿ ನಾನು ನೋಡಿ ಜಾರಲ್ಲಿ ಹಾಕ್ತಾ ಇದ್ದೇನೆ 1 ಗ್ಲಾಸ್ ಮಿಲ್ಕ್. ಇದು ತುಂಬ ಕೋಲ್ಡ್ ಮಿಲ್ಕ್, ಫ್ರಿಜ್ಜಿಂದ ತೆಗೆದದ್ದು. ಅದನ್ನು ಹಾಕ್ತಾ ಇದ್ದೇನೆ. ಮತ್ತು ಈ ನ್ಯೂಟೆಲ್ಲ ಇದು ಬ್ರೆಡ್ಡಿಗೂ ಕೂಡ ಸ್ಪ್ರೆಡ್ ಮಾಡಿ ತಿನ್ಬೋದು, ಸ್ಯಾಂಡ್ವಿಚ್ ಮಾಡಿ. ಮತ್ತು ನಾನೀಗ 1 ಚಮಚ ನ್ಯೂಟೆಲ್ಲವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅಂದರೆ ಇದು ಸ್ವಲ್ಪ ದಪ್ಪ ಇರ್ತದೆ ನ್ಯೂಟೆಲ್ಲ, ಅದಕ್ಕೆ ನಾನು ಸ್ವಲ್ಪ ಅದನ್ನು ಚಮಚದಲ್ಲಿ ತಿರುಗಿಸ್ತಾ ಇದ್ದೇನೆ. ನೋಡಿ, ಇದನ್ನು ಬ್ಲೆಂಡ್ ಮಾಡಬೇಕು, ಮಿಕ್ಸಿಯಲ್ಲಿ ಬ್ಲೆಂಡ್ ಮಾಡಿ. ನೋಡಿ, ಈ ಥರ ಬರುತ್ತೆ. ಇದಕ್ಕೆ ಶುಗರೆಲ್ಲ ಎಂತ ಹಾಕ್ಲಿಕ್ಕಿಲ್ಲ, ಅಂದರೆ ನ್ಯೂಟೆಲ್ಲವೇ ಸ್ವೀಟ್ ಇರುತ್ತೆ. ಇದು ಕೋಲ್ಡ್ ಕುಡಿಬೇಕು, ತುಂಬ ರುಚಿಯಾಗಿರುತ್ತೆ. ನೋಡಿ, ಅದನ್ನು ನಾನೀಗ ಕುಡಿತಾ ಇದ್ದೇನೆ. ನಿಮಗೆ ಕೂಡ ಮಾಡಿ ಕುಡಿಬೋದು ಆ ಥರ. ನೋಡಿ, ಇಲ್ಲಿ ನಾನು ನನ್ನ ಮಗನ ಬುಕ್ಸಿಗೆ ಬೈಂಡಿಂಗ್ ಮಾಡ್ತಾ ಇದ್ದೇನೆ, ಅಂದರೆ ಬುಕ್ಸಿಗೆ ಕವರ್ ಹಾಕ್ತಾ ಇದ್ದೇನೆ. ಇದು ನಾವು ಸ್ಕೂಲಲ್ಲಿರುವಾಗ ಬ್ರೌನ್ ಕಲರ್ ಬೈಂಡ್ ಆಗ್ತಾ ಇದ್ದದ್ದು, ಅಂದರೆ ಕವರ್ ಆಗ್ತಾ ಇದ್ದದ್ದು. ಇಲ್ಲಿ ಟ್ರಾನ್ಸ್ಪರೆಂಟ್ ನೋಡ್ಬೋದು. ಹಾಗೆ ನಾವು ಸಣ್ಣದಿರುವಾಗ ನಾವೇ ಹಾಕ್ತಿದ್ದದ್ದು, ನಮಗೆಲ್ಲ ಹಾಕಿ ಕೊಡ್ತಿರಲಿಲ್ಲ. ಈಗಿನ ಮಕ್ಕಳಿಗೆಲ್ಲ ತಾಯಂದಿರೆಲ್ಲ ಮಾಡಿ ಕೊಡಬೇಕು. ನೋಡಿ, ನಾನು ಕೂಡ ಎಲ್ಲ ಮಾಡಿ ರೆಡಿ ಮಾಡಿ ಕೊಡ್ತಾ ಇದ್ದೇನೆ. ಯಾಕೆಂದರೆ ಇಲ್ಲಿ ದುಬೈಯಲ್ಲಿ ಮಳೆ ಇದ್ದು ಆನ್ಲೈನ್ ಕ್ಲಾಸ್ ಇತ್ತು. ಒಂದು 4-5 ದಿನ ಆನ್ಲೈನ್ ಕ್ಲಾಸ್ ಇತ್ತು ಮಕ್ಕಳಿಗೆ. ಈಗ ಮಂಡೆಯಿಂದ, ಇವತ್ತು ಸಂಡೇ, ನಾಳೆಯಿಂದ ಆಫ್ಲೈನ್, ಅಂದರೆ ಅವರು ಸ್ಕೂಲಿಗೆ ಹೋಗಬೇಕು ಮಕ್ಕಳು. ಹಾಗೆಲ್ಲ ಬೇಗ ಬೇಗ ರೆಡಿ ಮಾಡ್ತಾ ಇದ್ದೇನೆ, ಕವರೆಲ್ಲ ಹಾಕಿ. ಇದು ಸ್ವಲ್ಪ ಈಸಿ, ಅಷ್ಟು ಕಷ್ಟ ಏನಿಲ್ಲ ಕವರು ಹಾಕಲಿಕ್ಕೆ. ಬುಕ್ಸಿಗೆ ಫಾಸ್ಟ್ ಮಾಡಿ ಹಾಕ್ಬೋದು. ಈಗ ಬೇಗ ಬುಕ್ಸಿಗೆ ಕವರ್ ಹಾಕಿ ಒಂದು ಒಳ್ಳೆಯ ಲಂಚಿಗೆ ರೆಡಿ ಮಾಡಬೇಕು. ಅಂದರೆ ನಾನು ಬಂಗುಡೆ ತಂದಿದ್ದೇನೆ, ಅದು ಮ್ಯಾಕರೆಲ್ ಅಂತ ಹೇಳ್ತಾರೆ. ಅದರ ಒಂದು ಒಳ್ಳೆ ಪುಳಿ ಮುಂಚಿ ಮಾಡಬೇಕು, ಬಂಗುಡೆ ಪುಳಿ ಮುಂಚಿ. ನಾನು ನಿಮಗೆ ಈ ರೆಸಿಪಿಯನ್ನು ಯೂಟ್ಯೂಬ್, ಅಂದರೆ ಇದರಲ್ಲೇ ಈ ವ್ಲಾಗಲ್ಲೇ ಕಂಟಿನ್ಯೂ ಹಾಕ್ತಾ ಇದ್ದೇನೆ, ನೋಡಿ ಹೇಗೆ ಈ ರೆಸಿಪಿಯನ್ನು ಮಾಡೋದಂತ. ನೋಡಿ ಎಷ್ಟು ನೀಟಾಗಿ ಬಂತು ಅಂತ ನೀವು ನೋಡ್ಬೋದು. ಈಗಿನ ಮಕ್ಕಳು ಇದೆಲ್ಲ
ಹಾಕಲಿಕ್ಕೆ ಯಾವಾಗ ಬೈಂಡಿಗೆ ಕವರ್ ಹಾಕೋದೆಲ್ಲ ಬೈಂಡಿಂಗ್ ಮಾಡೋದೆಲ್ಲ ಮಾಡೋದಿಲ್ಲ, ನಾವೇ ಹಾಕಬೇಕು. ನೋಡಿ ಈ ರೀತಿ ನೀಟಾಗಿ ಬಂತು. ಈಗ ನಾನು ನನ್ನ ಪ್ಲಾಂಟಿಗೆ ಸ್ಪ್ರೇ ಮಾಡ್ತಾ ಇದ್ದೇನೆ. ಎವ್ರಿಡೇ ಮಾರ್ನಿಂಗ್ ಮತ್ತು ಈವ್ನಿಂಗ್ ಸ್ಪ್ರೇ ಮಾಡಬೇಕು, ಯಾಕೆಂದರೆ ತುಂಬ ಸೆಕೆಗೆ ಅದು ಬೇಗ ಡ್ರೈ ಆಗ್ತದೆ. ಈಗ ನಾನು ಬಂಗುಡೆ ಪುಲಿ ಮುಂಚಿಗೆ ರೆಡಿ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ನಾನು ಹಾಕಿದ್ದೇನೆ ಅರ್ಧ ಚಮಚ ಜೀರಿಗೆ ಮತ್ತು 1 ಚಮಚ ಕೊತ್ತಂಬರಿ ಹುಡಿ. ನಿಮಗೆ ಬೇಕಾದರೆ ಇಡೀ ಕೊತ್ತಂಬರಿಯನ್ನು ಹಾಕ್ಬೋದು, ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಹುಡಿ ಹಾಕ್ತಾ ಇದ್ದೇನೆ. ಹುಡಿ ಈಗಲೇ ಹಾಕಬೇಕಂತ ಇಲ್ಲ, ಇದು ನಾನು ಬೈ ಮಿಸ್ಟೇಕ್ ಹಾಕಿದೆ, ಅದು ಗ್ರೈಂಡ್ ಮಾಡುವಾಗ ಹಾಕ್ಬೋದು. ಮತ್ತು 5-6 ಕಾಳು ಪೆಪ್ಪರ್ ಕಾರ್ನ್ ಮತ್ತು 8 ಕಾಶ್ಮೀರಿ ಚಿಲ್ಲಿ ಮತ್ತು 1/4 ಚಮಚ ಅಜ್ವೇನ್. ಇಷ್ಟೆಲ್ಲವನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಇದಕ್ಕೆ ಸ್ವಲ್ಪ ಫೆನುಗ್ರೀಕ್ ಸೀಡ್ಸ್ ಕೂಡ ಹಾಕಬೇಕು, 1/4 ಚಮಚ. ನೋಡಿ ಇಲ್ಲಿ ನಾನು ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಈಗ ಇವೆಲ್ಲವನ್ನು ಹಾಕಿ ಮಿಕ್ಸಿ ಜಾರಿಗೆ ನೋಡಿ ನಾನು ಈಗ ಅರ್ಧ ಚಮಚ ಅರಸಿನ ಹುಡಿ ಮತ್ತು ಅರ್ಧ ಈರುಳ್ಳಿ ಮತ್ತು 2 ಇದನ್ನು ಬೆಳ್ಳುಳ್ಳಿ ಮತ್ತು ಇದೆಲ್ಲ ಫ್ರೈ ಮಾಡಿ ಇಟ್ಟ ಇದು ಮಸಾಲವನ್ನು ಇದಕ್ಕೆ ಹಾಕಬೇಕು. ಪೌಡರ್ ಮೊದಲು ಹಾಕಬೇಕಂತ ಇಲ್ಲ, ಮತ್ತೆ ಕೂಡ ಮಿಕ್ಸಿ ಜಾರಿಗೆ ಹಾಕ್ಬೋದು ಇದನ್ನು, ಕೊತ್ತಂಬರಿ ಪೌಡರ್. ಮತ್ತು ಸ್ವಲ್ಪ ನೋಡಿ ನೀರಲ್ಲಿ ಇದು ಮಾಡಿ, ಯಾಕೆಂದರೆ ಪೌಡರ್ ಇತ್ತಲ್ಲ ಹಾಗೆ ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾ ಇದ್ದೇನೆ. ಮತ್ತು ಇದು ಒಂಟಿ ಸೊಲ ಅಂತ ಹೇಳ್ತಾರೆ ಇದಕ್ಕೆ, ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ, ತುಂಬ ರುಚಿ ಕೊಡುತ್ತೆ ಅದು ಮಸಾಲ. ಮತ್ತು ನಾನು ಟ್ಯಾಮ್ರಿನ್ ಹುಳಿಯನ್ನು ಒಂದು ಸಣ್ಣ ಗಾತ್ರದ್ದು, ಲಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಸಣ್ಣದು ಹುಳಿ ಹಾಕಬೇಕು. ಅದೆಲ್ಲವನ್ನು ನಾನು ಗ್ರೈಂಡ್ ಮಾಡಿದ್ದೇನೆ. ಈಗ ನಾನು ಹಾಕ್ತಾ ಇದ್ದೇನೆ ತೆಂಗಿನ ಎಣ್ಣೆ. ಇದು ನಿಮಗೆ ಬಾಟಲ್ ನೋಡುವಾಗ ಸ್ಪ್ರೈಟ್ ಇದು ಕಾಣ್ಬೋದು, ಆದರೆ ಸ್ಪ್ರೈಟ್ ಅಲ್ಲ ಅದು ತೆಂಗಿನ ಎಣ್ಣೆ. ಅದೊಂದು ಹಾಕಿ ತೆಂಗಿನ ಎಣ್ಣೆ ಬಿಸಿ ಆದಮೇಲೆ ಈ ಗ್ರೈಂಡ್ ಮಾಡಿ ಇಟ್ಟ ಮಸಾಲವನ್ನು ಇದಕ್ಕೆ ಹಾಕಿ ಸರಿಯಾಗಿ ಅದನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ನಾನು ಹಾಕ್ತಾ ಇದ್ದೇನೆ ಆ 1 ನೀರುಳ್ಳಿಯಲ್ಲಿ ಅರ್ಧ ನೀರುಳ್ಳಿ ನಾನು ಮಸಾಲೆಗೆ ಹಾಕಿದ್ದೆ, ಇನ್ನೊಂದು ಅರ್ಧ ನೀರುಳ್ಳಿ ನಾನು ಈಗ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಜಿಂಜರ್ ಮತ್ತು 2 ಗ್ರೀನ್ ಚಿಲ್ಲಿ, ಇವೆಲ್ಲವನ್ನು ಕಟ್ ಮಾಡಿ ಇದಕ್ಕೆ ಈ ಗ್ರೈಂಡ್ ಮಾಡಿಟ್ಟ ಮಸಾಲಕ್ಕೆ ಹಾಕಿ ನೋಡಿ ಸರಿಯಾಗಿ ಫ್ರೈ ಮಾಡಬೇಕು. ಇದರ ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಸರಿಯಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ನೋಡಿ ಈಗ ಒಂದು ಬಾಯ್ಲ್ ಬರ್ತಾ ಉಂಟು. ಇದಕ್ಕೆ ಹಾಕುವ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸರಿಯಾಗಿ ಫ್ರೈ ಮಾಡುವ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದು ಸ್ವಲ್ಪ ಇದು ಮಾಡಿ ಆ ನೀರನ್ನು ಇದಕ್ಕೆ ಹಾಕಬೇಕು. ಅಂದರೆ ತುಂಬ ನೀರು ಹಾಕಲಿಕ್ಕಿಲ್ಲ, ಒಂದು ಅರ್ಧ ಲೋಟ ನೀರು ಹಾಕಿದರೆ ಸಾಕು. ಅಂದರೆ ದಪ್ಪ ಬರಬೇಕು ಸ್ವಲ್ಪ, ಬಂಗುಡೆ ಪುಲಿ ಮುಂಚಿಗೆ ಸ್ವಲ್ಪ ದಪ್ಪ ಅದರ ಇದು ಇರಬೇಕು ಮಸಾಲ. ನೋಡಿ ಈಗ ನಾನು ಬಂಗುಡೆಯನ್ನು ಮೊದಲು ಕ್ಲೀನ್ ಮಾಡಿ ಉಪ್ಪು ಮತ್ತು ಇದು ಹಾಕಿ ಅರಸಿನ ಹುಡಿ ಹಾಕಿ ಇಟ್ಟಿದ್ದೆ, ಅದನ್ನು ಈಗ ಈ ಬಂಗುಡೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು 3 ಬಂಗುಡೆ ತಗೊಂಡಿದ್ದೇನೆ ಮತ್ತು ಅದರ ಮೊಟ್ಟೆ ಇತ್ತು, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ನಿಮಗೆ ಜಾಸ್ತಿ ಬಂಗುಡೆ ಇದ್ದರೆ ಮಸಾಲವನ್ನು ಸ್ವಲ್ಪ ಜಾಸ್ತಿ ತಗೊಂಡ್ರೆ ಆಯಿತು. ಅಂದರೆ ಸ್ವಲ್ಪ ಜಾಸ್ತಿ ಚಿಲ್ಲೀಸ್ ಮತ್ತು ಕೊರಿಯಂಡರ್ ಪೌಡರ್ ಎಲ್ಲ ಜಾಸ್ತಿ ಹಾಕಬೇಕು. ಈಗ ಒಂದು ಬಾಯ್ಲ್ ಬರುವ ತನಕ ನೋಡಿ, ಈಗ ಬಂಗುಡೆ ಒಳ್ಳೆ ಮಾಡಿ ಇದು ಆಯಿತು ನೋಡಿ, ಒಳ್ಳೆ ಮಸಾಲ ಒಳ್ಳೆಯದಾಗಿದೆ. ಇದರ ರುಚಿ ಕೂಡ ತುಂಬ ಒಳ್ಳೆಯದುಂಟು. ನೀವು ಕೂಡ ಮಾಡಿ ನೋಡಿ ಬಂಗುಡೆ ಪುಲಿ ಮುಂಚಿ, ನಿಮಗೆ ಇಷ್ಟ ಆಗುತ್ತೆ. ಈಗ ಸಂಜೆ 6 ಗಂಟೆ ಆಯಿತು, ನನಗೆ ಕಾಫಿ ಮಾಡುವಂಥ ಬಿಸಿ ಬಿಸಿ. ಈಗ ನಾನು ಕಾಫಿಗೆ ನೋಡಿ ರೆಡಿ ಮಾಡ್ತಾ ಇದ್ದೇನೆ.
ನಿಮಗೆ ನನ್ನ ರೆಸಿಪಿ ಇಷ್ಟ ಆದರೆ, ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ. ನನ್ನ ಕಾಫಿ ರೆಡಿ ಆಯಿತು, ಮತ್ತು ಎಲ್ಲ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ನೋಡಿ, ಇದು ಚಕ್ಲಿ, ಇದಕ್ಕೆ ಬಟರ್ ಗಾರ್ಲಿಕ್ ಚಕ್ಲಿ ಅಂತ ಹೇಳ್ತಾರೆ. ಇವತ್ತು ಈ ವ್ಲಾಗ್ ತುಂಬ ದೊಡ್ಡದಾಯಿತು. ನಾಳೆ ಬರ್ತೀನಿ ಇನ್ನೊಂದು ವ್ಲಾಗೊಂದಿಗೆ ಮತ್ತು ಒಳ್ಳೆಯ ರೆಸಿಪಿಯೊಂದಿಗೆ. ಬಾಯ್ ಬಾಯ್, ಟೇಕ್ ಕೇರ್.